ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಈ ವಶೀಕರಣ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಯಾವ ವ್ಯಕ್ತಿಗಳಿಗೋಸ್ಕರ ವಶೀಕರಣ ತಂತ್ರ ಫಲ ಕೊಡುತ್ತೆ, ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ಹೌದು, ಖಂಡಿತವಾಗಿ ಒಂದು ವಶೀಕರಣ ತಂತ್ರವನ್ನು ಗಂಡ ಹೆಂಡತಿ ಜಗಳ ಆಡಿದರೆ, ಲವರ್ಸ್ ಜಗಳ ಆಡಿದರೆ ನೀವು ಬಿಟ್ಟು ಹೋಗ್ತಾ ಇರುವಂತಹ ಪ್ರೀತಿಯನ್ನು ಮತ್ತೆ ಉಳಿಸ್ಕೊಳ್ಬೇಕು, ಅವರಿಲ್ಲದೆ ನಮ್ಮ ಕೈಲಿ ಜೀವನ ಮಾಡೋಕ್ಕಾಗೋದೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಈ ಒಂದು ದರ್ಬೆ ಹುಲ್ಲನ್ನು ತೆಗೆದುಕೊಂಡು ಮಾಡಬಹುದಾದಂತಹ ವಿಶೇಷವಾದ ವಶೀಕರಣ ತಂತ್ರ. ಈ ತಂತ್ರಕ್ಕೆ ನೀವು ಗಣೇಶ ದೇವನನ್ನು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ಮಂಗಳವಾರದ ದಿನ ಮಾಡಬೇಕು, ಅದರಲ್ಲೂ ಕೂಡ 4 ಮಂಗಳವಾರ ಬಿಡದೆ ಮಾಡಬೇಕಾಗುತ್ತೆ. ಅಂದರೆ 4 ತಿಂಗಳು ಮಾಡಬೇಕು. ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ, ಕಷ್ಟಗಳು ಅಥವಾ ಗಂಡ ಹೆಂಡತಿ ಜಗಳ, ಕೋರ್ಟ್ ಕೇಸ್ ವ್ಯವಹಾರ, ಯಾವುದೇ ರೀತಿಯ ಗುಪ್ತಘೋರ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಶಾಶ್ವತವಾಗಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ. ಇವರು ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರವನ್ನು ಮಾಡಿಕೊಡ್ತಾರೆ. ಮೊದಲಿಗೆ ಸ್ನೇಹಿತರೆ, ದರ್ಬೆ ಹುಲ್ಲನ್ನು ತೆಗೆದುಕೊಳ್ಬೇಕು, ಗಣೇಶನ ಹೆಸರುಗಳನ್ನು ಹೇಳ್ಕೊಳ್ಬೇಕು. ನಂತರ ನಾವು ತಿಳಿಸುವಂತಹ ಪವರ್ಫುಲ್ ಆಗಿರುವ ಮಂತ್ರವನ್ನು 108 ಬಾರಿ ಜಪಿಸಬೇಕಾಗುತ್ತೆ. ಆ ಮಂತ್ರ ಹೀಗಿದೆ: ಓಂ ಹ್ರೀಂ ಐಂ ಶ್ರೀಂ ಸರ್ವಸಿದ್ಧಿ ವಶೀಕರಣಾಯ ಸ್ವಾಹ. ಈ ಒಂದು ತಂತ್ರವನ್ನು ಯಾವ ವ್ಯಕ್ತಿ ಮೇಲೆ ಬೇಕಾದರೂ ಪ್ರಯೋಗ ಮಾಡ್ಬೋದು. ಏನು ಮಾಡಬೇಕಂದ್ರೆ, ಮಂಗಳವಾರದ ದಿನ ರಾತ್ರಿ 12 ಗಂಟೆಯಲ್ಲಿ ನೀವು ಮಲಗೋಕ್ಕಿಂತ ಮುಂಚೆ ಇದೊಂದು ದರ್ಬೆ ಹುಲ್ಲನ್ನು ತೆಗೆದುಕೊಂಡು ಅದಕ್ಕೆ ಪಚ್ಚ ಕರ್ಪೂರದಿಂದ ಇದನ್ನು ಸುಟ್ಕೊಳ್ಬೇಕು. ಸುಟ್ಟಿಕೊಂಡ ನಂತರ ತುಪ್ಪವನ್ನು ಮಿಶ್ರಣ ಮಾಡಿ ಈ ಒಂದು ಕಪ್ಪನ್ನು ನೀವು ಪ್ರತಿದಿನ ಯಾವ ವ್ಯಕ್ತಿಯನ್ನು ಭೇಟಿ ಮಾಡೋಕ್ಕೆ ಹೋಗ್ತೀರಾ, ಯಾವ ವ್ಯಕ್ತಿ ನಿಮ್ಮಂತೆ ವಶೀಕರಣ ಆಗಬೇಕು, ಆ ವ್ಯಕ್ತಿಯನ್ನು ನೀವು ನೋಡೋಕೆ ಹೋದಾಗೆಲ್ಲ ನಿಮ್ಮ ಹಣೆಗೆ ಈ ಒಂದು ಕಪ್ಪನ್ನು ಹಚ್ಕೊಂಡು ಹೋಗಬೇಕು. ತಿಂಗಳಿಗೆ ಒಂದ್ಸಲ ಈ ರೀತಿಯಾದ ಕಪ್ಪನ್ನು ಸಿದ್ಧ ಮಾಡಿಕೊಂಡು 4 ತಿಂಗಳು ಕಂಟಿನ್ಯೂ ಮಾಡಿ ನಿಮಗೆ ಕೇವಲ 1 ತಿಂಗಳಲ್ಲಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಅಷ್ಟು ತನಕ ನಮಗೆ ಕಾಯಕ್ಕಾಗೋದಿಲ್ಲ, ಬೇಗ ವಶೀಕರಣ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ.